ಅದಕ್ಕೆ ಯಾಕಣ ಮಾತಿಗೆ 2 ಬೆರಳು ತೆಗೆದು ತೋರಿಸೋದಲ್ಲ, ಮಧ್ಯದಲ್ಲಿರೋ 1 ಬೆರಳು ತೆಗೆದು. ಅಣ್ಣ ಯೂಟ್ಯೂಬಲ್ಲಿ ಹಾಕಣ ನೀವು. ಇವ್ನು ಯಾವನ ಸೆಡೆ ನನ್ನ ಮಗ. ನಾವಿಲ್ಲಿಂದ ಇವಾಗ ಓಡೋ ಸಮಯ ಬಂತು, ಮಳೆ ಬಂತು. ವಿಡಿಯೋನ ಆಮೇಲೆ ಕವರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಮಳೆಯಲ್ಲಿ ವಿಡಿಯೋ ಮಾಡೋದು ಏನೋ ಒಂಥರ ಚಂದ. ಎಂಜಾಯ್ಮೆಂಟ್ ಮಾಡೋದೇ ಒಂದೊಳ್ಳೆ ಸುಖ ಅಂದರೆ ಇದು ಸಹ ಒಂದೊಳ್ಳೆ ಸುಖನೇ. ಊಹಿಸ್ಬಿಡ್ತೀವಿ. ಡಿಯರ್ ವ್ಯೂವರ್ಸ್, ಫೈನಲಿ ನಾವು ಎತ್ತಿನ ಭುಜ ವ್ಯೂ ಪಾಯಿಂಟ್ ಬಂದಾಯ್ತು. Life is this. I like this. ಡಿಯರ್ ವ್ಯೂವರ್ಸ್, ಲಾಗ್ ಅಂತೂ ಶುರು ಮಾಡಾಯ್ತು. ಈಗ ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆನೇ ನಾವು ನೆನ್ನೆನೇ ಧರ್ಮಸ್ಥಳಕ್ಕೆ ಬಂದಿದ್ದು. ಬರೀ ರೈಡಿಂಗಲ್ಲೇ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಒಂದು ಮಲಗಿದ್ದಾಯ್ತು, ಮತ್ತೆ ಎದ್ದು ಉಂಡಿದಾಯ್ತು. ಉಂಡಾದ್ಮೇಲೆ ಲಾಗ್ ಮಾಡೋಕೆ ಶುರು ಮಾಡಿದ್ದಾಯ್ತು. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಈಗ ಲಾಗ್ ಮಾಡೋಕೆ ಶುರು ಮಾಡಿದ್ದೀವಿ. ಫಸ್ಟ್ ಸ್ಟೆಪ್ ಇಲ್ಲೇ ಇಟ್ಟಿದ್ದೀವಿ. ನೋಡ್ಕೊಳ್ಳಿ ಧರ್ಮಸ್ಥಳ, ಒಂದ್ಸರಿ ವೀಕ್ಷಣೆ ಮಾಡ್ಕೊಳ್ಳಿ. ಬಾಯ್ ಬಾಯ್ ಧರ್ಮಸ್ಥಳ. ವಿಮಲ್ ಬೋಲೋ ಜುಬಾನ್ ಕೇಸರಿ. ಬಾಯಲ್ಲಿ ಹೇಳಿ ಕೇಸರಿ. ಊರ್ ಬಿಟ್ಟು ಬಂದ ಹುಡುಗರೆಲ್ಲ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ನಾವು ಊರ್ ಬಿಟ್ಟು ಬಂದ ಉದ್ಧಾರ ಆಗಂತ ಕೆಲಸ ಮಾಡ್ತಿದೀವಿ. ಟಿ ವ್ಯಾನಲ್ಲಿ ಏನಾದ್ರು ಬಂದಿದ್ರೆ ಮಜಾ ಮಾಡ್ತಿದ್ವಿ, ಇಲ್ಲೋ ಗೊತ್ತಿಲ್ಲ. ಪಕ್ಕ ನಿದ್ದೆ ಅಂತೂ ಮಾಡ್ತಿದ್ದು. 2 ವೀಲರಲ್ಲಿ ಬಂದಿದ್ದಕ್ಕೆ ಸಖತ್ ಎಂಜಾಯ್ಮೆಂಟು. ಆ್ಯಕ್ಚುಲಿ ಹುಡುಗರ ಜೊತೆ ಬಂದರೆ ಒಂದು 2 ವೀಲರಲ್ಲಿ ಬರಬೇಕು, ಇಲ್ಲ ಬರದೆ ಮನೇಲೇ ಇದ್ಬಿಡ್ಬೇಕು. ಅದೇ ನನ್ನ ಕಡೆಯಿಂದ ಕೊಡೋ ಸಜೆಷನು. ಲವ್ ಮಾಡಿದಾಗ ಬರುತ್ತಾ ಇಲ್ವೋ ರೆಕ್ಕೆ ನಮ್ಗಂತೂ ಗೊತ್ತಿಲ್ಲ. ಆದರೆ ಗಾಡಿ ಓಡಿಸ್ಬೇಕಾದ್ರೆ ಯಾವಾಗಲೂ ಏರೋಪ್ಲೇನ್ಗಿಂತ ಸ್ಪೀಡಲ್ಲಿ ಹೋಗೋ ಲೆವೆಲ್ಗೆ ನಮಗೆ ರೆಕ್ಕೆ ಅಂತೂ ಬೆಳೆದಿರುತ್ತೆ. ನಿಮಗೇನು ಬೆಳೆದಿರುತ್ತೆ ಅದನ್ನು ಹೇಳಿ. ದೇವಸ್ಥಾನ ಹತ್ರ ನಿಲ್ಸಿದ್ದೀವಿ. ಆ ದೇವಸ್ಥಾನದ ಹೆಸರು ಸಹ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಒಬ್ರು. ವೇಸ್ಟ್ ಆಫ್ ಇಂಡಿಯಾ ಎಲ್ಲಕ್ಕೆ ಬೇಕಾದ್ರು ಹೋಗೋದ್ರಲ್ಲಿ ಏನು ಕಾಣಿಸಿದ್ರು ಸರಿ ನಿಲ್ಲಿಸ್ಬೋದು. ಯಾಕಂದರೆ ನಾವು ಬಂದಿರೋದು ಫ್ಯಾಮಿಲಿ ಜೊತೆ ಅಲ್ಲ, ಫ್ರೆಂಡ್ಸ್ಗಳ ಜೊತೆ ಬಂದಮೇಲೆ ಒಂದು ಕಡೆಗೆ ಹೋಗ್ಬೇಕಂದ್ರೆ ಮಜಾ ಹೋಗ್ಲೇಬೇಕಷ್ಟೇ. ದೀಪಾಶ್ರೀತಿ ಹೇಳ್ಬೇಕಂದ್ರೆ ಒಂದ್ಸರಿ ಕಮಿಟ್ ಆದರೆ ನನ್ನ ಮಾತು ನಾವೇ ಕೇಳಲ್ಲ. ಬಟ್ ಬೇರೆಯವ್ರ ಮಾತು ನಾವು ಏನು ಕೇಳೋಕೆ ಹೋಗಲ್ಲ. ಡಿಯರ್ ವ್ಯೂವರ್ಸ್, ಪ್ರವೇಶ ದ್ವಾರ. ಬೆಳಿಗ್ಗೆ ಎದ್ದ ತಕ್ಷಣ ಏತಾದ್ಮೇಲೆ ತೊಳಿತಾರೆ ಇಲ್ವೋ, ಆದರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕಾಲು ತೊಳೀರಿ ಅಂತ. ನಾವು ಕಾಲು ತೊಳೆಯಲ್ಲ ಅಂತ ಗೊತ್ತಿದೆ, ಇಲ್ಲಿ ನೀರು ಹಾಕ್ಬಿಟ್ಬಿಟ್ಟವ್ರೆ. ಡಿಯರ್ ವ್ಯೂವರ್ಸ್, ನಮ್ಮ ಥರನೇ ಮೇಲ್ಗಡೆ ಒಂದು ಕ್ಯಾಮ್ರಾ ಹಾಕೋರೆ. ನಾವು ಫೋನ್ ಕ್ಯಾಮ್ರಾ, ಅದು CCTV ಕ್ಯಾಮ್ರಾ. ಈ ಮುಂಚೆ ನೀವು ಯಾರಾದರೂ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ರೆ ಅಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಈ ರೀತಿ ಕಂಬಗಳೆಲ್ಲ ತುಂಬ ಡಿಸೈನಿಂಗ್ ಮಾಡಿರ್ತಾರೆ. ಸೊ ಅದೇ ರೀತಿ ಇಲ್ಲೂ ಮಾಡಿದ್ದಾರೆ. ಈಗ ಕ್ಲೀನಾಗಿ ನೋಡ್ಬೋದು. ಅದು ಸೇಮ್ ಫ್ರಂಟ್ ಆಫ್ ವ್ಯೂ, ಮತ್ತು ಯಾವ ದಿಕ್ಕಲ್ಲಿ ಓಪನ್ ಇರುತ್ತೋ ಅದೇ ದಿಕ್ಕಲ್ಲೇ ಇದು ಕೂಡ ಓಪನ್ ಇದೆ. ಇಲ್ಲಿ ತುಂಬ ಜೋರಾಗಿ ನಾವು ಮಾತಾಡಿದ್ರೆ ಮೇ ಬಿ ಬೈತಾರೆ ಅನಿಸುತ್ತೆ. ಸೊ ನಾವು ಸೈಲೆಂಟ್ ಎಸ್ಕೇಪ್. ನಮ್ಮ ಇಂಡಿಯಾ ಅಂದಮೇಲೆ ಇರಲೇಬೇಕು ತಿರಂಗ, ನಾವು ಫ್ಲಾಗು ನಾವು ಮಾಡ್ತೀವಿ. ಯೂಟ್ಯೂಬರ್ಸು ವ್ಲಾಗು. ಹೇಗಿದೆ ಡಿಯರ್ ವ್ಯೂವರ್ಸ್ ಡೈಲಾಗ್ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಕಮೆಂಟಲ್ಲಿ ಬಾಯಿ ಮುಂದೆ ಮುಗಿಬೋದು. ಆ ಒರೆಸ್ಕೊಂಡು ನಾವು ಮತ್ತೆ ಇನ್ನೊಂದು ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಮುಚ್ಕೊಂಡು ಫೋನ್ ಇಡ. ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿತ್ತು, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅರ್ಥ ಆಯಿತು, ನಿಮ್ಮ ಮೈಂಡ್ ವಾಯ್ಸ್ ನನಗೂ ಕೇಳಿಸ್ತಾ ಇದೆ. ದೇವಸ್ಥಾನನೇ ತೋರಿಸ್ಲಿಲ್ವಲ್ಲ ಅಂತ. ಅಲ್ಲಿರೋ ಎಲ್ಲ ದೇವಸ್ಥಾನವೂ ಅಷ್ಟೇ. ಯಾವುದೇ ದೇವಸ್ಥಾನಕ್ಕಾದರೂ ನೀವು ಹೋಗಿ ಎಲ್ಲೂ ಕೂಡ ಕ್ಯಾಮ್ರಾನ ಅಲೋ ಮಾಡಲ್ಲ. ಈ ರಾಮಕ್ಷೇತ್ರ ಮಹಾಸಂಸ್ಥಾನಂ ಅಂತ ಹಾಕಿದೆ, ಬಟ್ ಪರ್ಫೆಕ್ಟ್ ಯಾವುದಂತ ಗೊತ್ತಿಲ್ಲ. ನೀವು ಮ್ಯಾಪಲ್ಲಿ ಹುಡುಕಿದ್ರೆ ಸಹ ಸಿಗುತ್ತೆ. ಡಿಯರ್ ವ್ಯೂವರ್ಸ್, ಮತ್ತೆ ನಾವು ರೋಡಿಗೆ ಬಂದಿದ್ದೀವಿ. ಈಗ ಈ ಟೋಟಲ್ ಗಾರ್ಡ್ ಸೆಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ ಸಖತ್ ಅಪ್ಪಿರುತ್ತಂತೆ ಹಾಗಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ನಾವೀಗ ಹೋಗೋದಕ್ಕೆ ಶುರು ಮಾಡಿದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ ರೋಡು. ತಂಪು ಪಾನೀಯ ಕುಡಿಯೋಣ ಅಂತ ಬಂದರೆ ನನ್ನ ಮಕ್ಕಳು ಜ್ಯೂಸ್ ಕುಡಿಸ್ತೀನಿ ಅನ್ನೋ ಹೆಸರಲ್ಲಿ ಬರೀ ನೀರು ಮಾತ್ರ ಕುಡಿಸ್ತಿದ್ದಾರೆ. ಈ ರೀತಿ ಬರೀ ಎಲ್ಲೋದ್ರು ಕೊಳ್ಳೋಡಿಯ ಫ್ರೆಂಡ್ಸು. ಅವಣ್ಣ ಕಿಸರಣ ರೂಟ್ ಮ್ಯಾಪು. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೊ. ಯೂಟ್ಯೂಬಲ್ಲಿ ನಾವು ಕಾಣಿಸ್ತೀವ? ಇಲ್ಲಪ್ಪ,
ಮುಖ ಬ್ಲರ್ ಮಾಡ್ತೀವಿ. ಅದಕ್ಕೆ ಯಾಕಣ ಅದೇ ಮಾತಿಗೆ 2 ಬೆರಳು ತೆಗೆದು ತೋರಿಸೋದಲ್ಲ, ಮಧ್ಯದಲ್ಲಿರೋ ಒಂದು ಬೆರಳು ತೆಗೆದು. ಅಣ್ಣ ಯೂಟ್ಯೂಬಲ್ಲಿ ಹಾಕಣ ನೀವು ಯೂಟ್ಯೂಬಲ್ಲಿ ಹಾಕಣ ನೀವು 22 ಕಿಲೋಮೀಟರ್ ಆಗುತ್ತೆ ಚಾರ್ಮಾಡಿ ಘಾಟ್ ಕಂಪ್ಲೀಟಾಗಿ ರೀಚ್ ಮಾಡೋದಕ್ಕೆ. ಆ 22 ಕಿಲೋಮೀಟರು ತುಂಬ ಸೈಕಾಗಿರುತ್ತದೆ. ಯಾಕಂದರೆ ಯಾವ ಕ್ಷಣದಲ್ಲಿ ಯಾವ ಗಾಡಿ ಬರುತ್ತೆ ಅಂತ ನಾವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಪ್ರೆಡಿಕ್ಟ್ ಮಾಡಿದ್ರೆ ಅಲ್ಲಿ ಕಂಟ್ರೋಲ್ ಮಾಡೋಂಥ ಒಂದು ಕೆಪಾಸಿಟಿ ಅನ್ನೋದು ಇರಲೇಬೇಕಾಯ್ತದೆ. ನೋಡಿ ಅಣ್ಣ ಯಾರು ನಿಮ್ಮ ಅಭಿಮಾನಿ ಅಣ್ಣ. ಬಾಯಲ್ಲಿ ಹೇಳಿ ಕೇಸರಿ ಅಂತ 2 ಬೆರಳು ತೆಗೆದು ತೋರಿಸ್ತಾ ಇದ್ದಾರೆ. ನೋಡಿ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಂತೂ ಒನ್ ಆಫ್ ದಿ ಬೆಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಸಕಲೇಶ್ಪುರದ ಕಡೆ ಎಲ್ಲ ಹೋದಾಗ ತುಂಬ ಒಂದು ಒಳ್ಳೆ ನೇಚರ್ನ ಫೀಲ್ ಮಾಡ್ತೀವಿ. ಸೇಮ್ ನೇಚರ್ ಆ್ಯಕ್ಚುಲಿ ಫೀಲ್ ಮಾಡ್ಬೋದು. ಎಣ್ಣೆ ಹೊಡೆದು ನಿಜ ಆಗಿ ದಬಾಕೋಗ್ಬಿಟ್ರೆ ಅದು ಮಾತ್ರ ಎಂಜಾಯ್ಮೆಂಟ್ ಅಲ್ಲ. ಈ ರೀತಿ ಇರೋ ಒಂದು ನೇಚರ್ನ ಫೀಲ್ ಮಾಡಬೇಕು. ಪರಿಸರ ಅನ್ನೋದು ನಮಗೋಸ್ಕರ ಇರೋದು. ಆ ಪರಿಸರನ ಹಾಳು ಮಾಡದೆ ನಾವು ಅದನ್ನು ಯಾವ ರೀತಿ ಫೀಲ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಲವ್ ಯು ನೇಚರ್, ಐ ಲವ್ ಯು. ಅಷ್ಟು ಸೂಪರ್ ಆಗಿದೆ ಡಿಯರ್ ವ್ಯೂವರ್ಸ್ ಇಲ್ಲಿಂದ ವ್ಯೂ ಪಾಯಿಂಟು. ನೀವು ಬಂದರೆ ಇಲ್ಲೆಲ್ಲೂ ಪಾರ್ಕಿಂಗ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ನಾವೇನೋ ಆ್ಯಕ್ಚುಲಿ ಮಳೆ ಬರ್ತಿದೆ ಅಂತ ಎಲ್ಲ ಮೆಟೀರಿಯಲ್ಸ್ನ ಸೇಫಾಗಿ ಇಟ್ಕೊಳ್ಳೋಣ ಮತ್ತು ಜರ್ಕಿನ್ ಹಾಕೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ನೀವೇನಾದರೂ ಒಂದು ಗಾಡಿ ನಿಲ್ಲಿಸಿದ್ರೆ ಇಲ್ಲಿ ತುಂಬ ಗಾಡಿಗಳು ಪ್ರಾಬ್ಲಮ್ ಬರುತ್ತೆ. ಒಂದಿಲ್ಲಿಂದ ನೋಡೋ ವ್ಯೂ ಪಾಯಿಂಟು ಸೂಪರಾಗಿರುತ್ತೆ. ಹಂಗೆ ತಿರುಗಿ ನೋಡಿದ್ರೆ ಇಲ್ಲೊಂದು ಸ್ವರ್ಗ ಮೇಲ್ಗಡೆಯಿಂದ ಬೀಳ್ತಿರುತ್ತೆ. ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ವ್ಯೂ ಪಾಯಿಂಟ್ ಅಂದರೆ ಬರೀ ರೋಡಲ್ಲಿ ನಿಂತ್ಕೊಂಡು ನೋಡೋದಲ್ಲ, ಅಲ್ಲಿ ಇಳಿದು ಹೋಗ್ಬಿಟ್ಟು ಏನಾದರೂ ಸ್ಟಂಟ್ ಕೆಲಸ ಮಾಡೋದು. ಮಂಜು ಮೇಲೆ ಬಾಯ್ಸ್ ನೋಡಿರ್ತೀರ, ಅದರಲ್ಲಿ ಬಿದ್ಸಾಯೋ ಅಂತ ಕ್ಯಾಟಗರಿ ನಮ್ಮಲ್ಲಿ ಯಾರೂ ಇಲ್ಲ. ಆದರೆ ಮಂಜು ಮೇಲೆ ಬಾಯ್ಸಲ್ಲಿ ಯಾರಾದರೂ ಒಬ್ರು ಬೀಳ್ತಾರೆ. ಬಾ ನೀ ಕೆಳಗಡೆ ಇಳಿದು ಬಾ ಗೆಳೆಯ, ನೀವು ಫಸ್ಟ್ ಮುಂದಾಡೆ ಬಾ ಗೆಳೆಯ. ಓ ಗೆಳೆಯ, ಮಂಜು ಮೇಲೆ ಬಾಯ್ಸ್ ಅಲ್ಲ, ಇದು ಗುಡ್ಡೇನಹಳ್ಳಿ ಬಾಯ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೀವು ದರ್ಶನ್ ರವರು. ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡಿರಲಿಲ್ಲ ಗುಡ್ಡೇನಹಳ್ಳಿ ಬಾಯ್ಸ್ ಈ ರೀತಿ ಎಲ್ಲ ಬಂದು ಮಜಾ ಮಾಡ್ತೀವಿ ಅಂತ. ಹುಡುಗರ ಜೊತೆ ಬಂದರೆ ಪಕ್ಕ ಮಜಾ ಮಾಡ್ಬೋದು, ಆದರೆ ಹುಡುಗಿರ ಜೊತೆ ಹೋದರೆ ನರಕ ಅನ್ಭವಿಸ್ಬೋದು. ಒಂದು ಒಳ್ಳೆ ಡೈಲಾಗ್ ತೆಗೆದುಬಿಟ್ರು. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಹೇಳ್ತಾನೆ ಇರ್ಬೇಕಂತ ಅನಿಸುತ್ತೆ. ಸ್ವರ್ಗ ಹುಲ್ಗಳು ಹಂಗೆ ಚುಚ್ಕೊಂಡ್ರೆ ಮುಳ್ಳುಗಳು ಬಿಡಿಸ್ಕೊಂಡು ನಿಂತ್ಕೊಳ್ಳೋದು. ಇಲ್ಲೆಲ್ಲಿದಾವಪ್ಪ? ಇದು UA ಸರ್ಟಿಫಿಕೇಟ್ ವಿಡಿಯೋ. ಇದರಲ್ಲಿ ಕೆಟ್ಟ ಮಾತೆಲ್ಲ ಆಡೋಂಗಿಲ್ಲ. ಅಲ್ಲಿ ಮಳೆ ಬರ್ತಿರೋದು ನೀವು ನೋಡ್ಬೋದು, ಬಟ್ ಕ್ಯಾಮ್ರಾದಲ್ಲಿ ಅಷ್ಟೇನು ಕಾಣಿಸುತ್ತೆ ಇಲ್ಲೂ ಗೊತ್ತಿಲ್ಲ. ಇಲ್ಲೂ ಸಹ ತುಂಬ ಜೋರಾಯಿತು. ನಾವು ಇಲ್ಲಿಂದ ಇವಾಗ ಓಡೋ ಸಮಯ ಬಂತು, ಮಳೆ ಬಂತು. ವಿಡಿಯೋನ ಆಮೇಲೆ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಮಳೆಯಲ್ಲಿ ವಿಡಿಯೋ ಮಾಡೋದು ಏನೋ ಒಂಥರ ಚಂದ, ಆದರೆ ಓಡೋದು ನೀನು ಪಬ್ಲಿಕ್ ಪ್ಲೇಸಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ. ಬೇಗ ಇಲ್ಲಿಂದ ಕಳ್ಸ್ಕೊಂಡು. ಸೊ ಎತ್ತಿನಭುಜಕ್ಕೆ ನಾವೇನಾದರೂ ಹೋಗ್ಬೇಕಂದ್ರೆ ಮೂಡಿಗೆರೆಯಿಂದ ಸ್ಟ್ರೈಟ್ ಬಂದು ಒಂದು ರೈಟ್ ರೋಡ್ ಟರ್ನ್ ಆಗುತ್ತೆ. ಅಲ್ಲಿಂದ ನಾವು ಟರ್ನ್ ತಗೋಬೇಕು. ಎಂಥ ಟೈಮಲ್ಲಿ ಬೇಕಾದ್ರೆ ಫ್ರೆಂಡ್ಸ್ ಸಿಗ್ಬೋದು ಗುರು, ಕಷ್ಟ ಟೈಮಲ್ಲಾಗಲಿ ಸುಖ ಟೈಮಲ್ಲಾಗಲಿ. ಆದರೆ ಮುಡಿ ಕೊಟ್ಟಾಗ ಮತ್ತು ಮೀಸೆ ಬೋಳಿಸ್ಕೊಂಡಾಗ ಅಂತೂ ಸಿಕ್ಕಲೇಬಾರ್ದು. ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇರಲ್ಲ. ಹಂಗಾಗಿ ಎಂಥ ಟೈಮಲ್ಲಿ ಬೇಕಾದ್ರೆ ಹೆಲ್ಮೆಟ್ ಬಿಟ್ಬಿಟ್ಟು ಹೋಗೋದು, ಬಟ್ ಇಂಪಾರ್ಟೆಂಟ್ ಟೈಮಲ್ಲಿ ಆ ರೀತಿ ಮಾಡಬೇಡಿ, ಒಳ್ಳೇದಲ್ಲ. ಹತ್ತು ಫಸ್ಟ್ ಕೇಳ ಹೊಡಿರಲ್ಲ. ಗಾಡಿ ಪುಷ್ ಮಾಡುತ್ತಾ ಇಲ್ವೋ, ನಮ್ಮಲ್ಲಿರೋ ಫ್ರೆಂಡ್ಶಿಪ್ ಅಂತೂ ಯಾವಾಗಲೂ ಪುಷ್ ಮಾಡೋ ಅಂತ ಎನರ್ಜಿ ಕೊಡ್ತಾನೆ ಇರ್ತೀವಿ. ಡಿಯರ್ ವ್ಯೂವರ್ಸ್ ನೋಡ್ತಿರ್ಬೋದು, ಇಲ್ಲ ಯಾವ ಲೆವೆಲ್ ಫಾಗ್ ಐತೆ ಅಂದರೆ ಚಳಿ ತಡ್ಕೊಳಕ್ಕಾಯ್ತಲ್ಲ. ಒಂದು ಬಟ್ಟೆ, ಅದ್ರ ಮೇಲೆ ಇನ್ನೊಂದು ಬಟ್ಟೆ, ಅದ್ರ ಮೇಲೆ ಒಂದು ರೈನ್ ಕೋಟು, ಒಂದು ಬ್ಯಾಗು, ಇಷ್ಟೆಲ್ಲ ಹಾಕಿದ್ರು ಸಹ ಚಳಿ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ. ನೀವೇನಾದರೂ ಈ ಚಳಿ ಎಲ್ಲ ಫೀಲ್ ಮಾಡೋಬೇಕಂದ್ರೆ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗೋದು ಬೇಡ, ಎತ್ತಿನಭುಜಕ್ಕೆ ಬರ್ಬೋದು. ಬರ್ರಿ ನಮ್ಮ ಕರ್ನಾಟಕದ ಇಲ್ಲಿ ನೋಡಿದ್ರೆ ಇರೋ ಇಷ್ಟು ಫಾಗಲ್ಲಿ ಎಂಜಾಯ್ಮೆಂಟ್ ಮಾಡೋದೇ ಒಂದೊಳ್ಳೆ ಸುಖ ಅಂದರೆ ಇದು ಸಹ ಒಂದೊಳ್ಳೆ ಸುಖನೇ. ಡಿಯರ್ ವ್ಯೂವರ್ಸ್, ಇಲ್ಲಿ ನಾಯಿ ಕಿರಿಸುತ್ತೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಹುಡುಗರು ಅಂತ ಅವಾಗ ಕಿರಿಸ್ತಾನೆ ಇರ್ತಾರೆ. ಫ್ಲಾಶ್ ಬ್ಯಾಕ್. ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಾ? ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಕ್ರೇಜಿ ಮೈಂಡ್ ವಾಯ್ಸ್ ಅಂತ. ಓಕೆನಾ? ವೀಡಿಯೋಸ್ ನೋಡಿ ಪಕ್ಕ ಇಷ್ಟ ಆಗುತ್ತೆ. ಬೈ ಚಾನ್ಸ್ ಇಷ್ಟ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದೇ ಬೇಡ. ಓಕೆನಾ?
ನೇಮ್ ಕ್ರೇಜಿ ಮೈಂಡ್ ವಾಯ್ಸ್. ಕ್ರೇಜಿ ಮೈಂಡ್ ವಾಯ್ಸ್ ಮರಿಬೇಡಿ, ಕ್ರೇಜಿ ಮೈಂಡ್ ವಾಯ್ಸ್. ಡಿಯರ್ ವ್ಯೂವರ್ಸ್, ಎಲ್ಲೇ ಹೋದರೂ ಚಾನಲ್ ಸದ್ದಂತೂ ಸ್ವಲ್ಪ ಆದರೂ ಮಾಡಲೇಬೇಕು. ಈಗಲೂ ಕೂಡ ನೋಡಿದ್ರಿ ಅಲ್ವಾ, ಕ್ರೇಜಿ ಮೈಂಡ್ ವಾಯ್ಸ್ ಅನ್ನೋ ನೇಮು ಮೂರು ಸರಿ ಕೇಳ್ಕೋಗಿದ್ದಾರೆ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಬ್ಸ್ಕ್ರೈಬ್ ಮಾಡಿದಷ್ಟು ಸಪೋರ್ಟ್ ಇನ್ಕ್ರೀಸ್ ಆಗುತ್ತೆ ನಮ್ಗೆ, ಅದರಿಂದ ಯಾವುದೇ ದುಡ್ಡು ಸಹ ಬರೋಲ್ಲ. ಬೈ ಚಾನ್ಸ್ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅಕ್ಕಪಕ್ಕ ಏನೂ ಕಾಣಲ್ಲ ಆ್ಯಂಡ್ ಎಂಜಾಯ್ ತುಂಬ ಜಾಸ್ತಿ ಮಾಡೋದು ಹೋಗ್ಬೋದು. ಓಕೆ, ಫ್ಯಾಮಿಲಿ ಜೊತೆ ಬಂದರೆ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ಲ, ಫ್ರೆಂಡ್ಸ್ ಜೊತೆ? ಫ್ಯಾಮಿಲಿಗೆ ಬಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಹತ್ತಕ್ಕೆ ಸ್ವಲ್ಪ ಜಾಸ್ತಿ ಕಲ್ಲು ಬೆಟ್ಟಗಳಿವೆ. ನೀವು ಫ್ರೆಂಡ್ಸ್ ಇಲ್ಲ ಬ್ಯಾಚುಲರ್ ಬಾಯ್ಸ್ ಆ ಥರ ಬಂದರೆ ನೀವು ಇನ್ನೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದಿರೋರು ಎಲ್ಲ ಸಿಂಗಲ್ಸ್ ಅಂತ ಅನ್ಕೋಬೇಡಿ. ನೀವು ನೋಡ್ಬೋದು. ಇಲ್ಲ ಸಿಂಗಲ್ಸ್ ಅಂತ ಅನ್ಕೋಬೇಡಿ. ಬಂದಿರೋಲ್ಲ ಕಮಿಟೆಡ್ಸ್, ನಾನು ಒಬ್ಬ ಸಿಂಗಲ್ಲು. ಸೊ ಸಿಂಗಲ್ ಅಂತ ಸಪೋರ್ಟ್ ಮಾಡೋಕೆ ಹೋಗ್ಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ರೇಜಿ ಮೈಂಡ್ ವಾಯ್ಸ್ ಅಂತ ಚಾನಲು. ಹಾಂ, ಯೂಟ್ಯೂಬಲ್ಲಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಬ್ರೋ. ನನಗೆ ಹೆಲ್ಮೆಟ್ ಫ್ಯಾನು ಅಂತ. ಡಿಯರ್ ವ್ಯೂವರ್ಸ್, ನಮ್ಮ ಹುಡುಗರಿಗಂತೂ ಇಲ್ಲಿವರೆಗೂ ಹತ್ತಿ ಏನು ಸುಸ್ತಾಗಿಲ್ಲ, ಇನ್ನೂ ಹತ್ತಾನೇ ಇದ್ದಾರೆ. ಮೇ ಬಿ ಮೇಲ್ಗಡೆ ಹೋದ್ಮೇಲೆ ಸುಸ್ತಾಗ್ಬೋದು ಅಂತ ಕಾಣುತ್ತೆ. ಅವರು ನೋಡಿದ್ರೆ ಎಲ್ಲ ಡಿಯರ್ ವ್ಯೂವರ್ಸ್, ಅವ್ರು ಏನು ಹೇಳಿದ್ರು ಅಂದರೆ ಒಂದೇ ಒಂದು ಪಾಯಿಂಟ್ ಅಂತೂ ಪರ್ಫೆಕ್ಟಾಗಿ ಹೇಳಿದ್ರು. ಈ ಫ್ಯಾಮಿಲಿ ಜೊತೆ ಬಂದರೆ ಅಷ್ಟೇ ಎಂಜಾಯ್ ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಬಂದರೆ ಖಂಡಿತ ಎಂಜಾಯ್ಮೆಂಟ್ ಮಾಡ್ಬೋದು. ಯಾಕಂದರೆ ಅವರು ಒಂದೊಂದು ಟೈಮಲ್ಲೂ ಒಂಥರ ಸ್ಪೋರ್ಟಿವಾಗಿ ಏನೋ ಹೇಳ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಹಂಗಾಗಿ ನೀವು ಫ್ರೆಂಡ್ಸ್ ಜೊತೆ ಬರೋದೇ ಒಳ್ಳೇದಂತ ಅನಿಸುತ್ತೆ. ನೋಡ್ತಿದ್ದೀರ, ನಿಮ್ಗೆ ಯಾವುದೇ ರೀತಿ ಸ್ಟೆಪ್ಸ್ ಎಲ್ಲ ಪ್ರೊವೈಡ್ ಆಗಿರಲ್ಲ ಇಲ್ಲಿ. ಆ್ಯಕ್ಚುಲಿ ಮಣ್ಣು ಸಹ ಇರಲ್ಲ, ಎಲ್ಲೆಲ್ಲಿ ನೀರು ಹರಿದಿರುತ್ತೆ ಅದೇ ದಾರಿಯಲ್ಲೇ ನಾವು ನೋಡ್ಕೋಗ್ತಿರೋದು. ನೋಡಿ, ಈ ರೀತಿ ಇರುತ್ತೆ. ಸೊ ಹತ್ಬೇಕಾದ್ರೆ ಬಿ ಕೇರ್ಫುಲ್ಲಾಗಿ ಹತ್ತಾ ಇರಿ. ಮೇ ಬಿ ನೀವು ಸ್ಪೋರ್ಟ್ಸ್ ಶೂ ಯಾವ್ದಾದ್ರು ವೇರ್ ಮಾಡ್ಕೊಂಬಂದರೆ ಈಸಿ ಆಗ್ಬೋದು. ಆ್ಯಕ್ಚುಲಿ ನಾವೆಲ್ಲ ಸ್ಲಿಪ್ಪರ್ ಹಾಕ್ಕೊಂಬಂದಿದ್ದೆವು. ಸ್ಲಿಪ್ಪರ್ ಆಲ್ರೆಡಿ ಕಿತ್ತೋಗಿದೆ, ಆದರೂ ಹತ್ತಾ ಇದ್ದೀವಿ. ಡಿಯರ್ ವ್ಯೂವರ್ಸ್, ನೋಡ್ತಿರ್ಬೋದು ಎಷ್ಟು ಗಾಳಿ ಬೀಸ್ತಾ ಇದೆ ನೋಡಿ. ಈ ಮೂವಿಗಳೆಲ್ಲ ತೋರಿಸ್ತಾರಲ್ಲ, ದೇವ ಬರೋಕ್ಕಿಂತ ಮುಂಚೆ ಬಿರುಗಾಳಿ ಬರೋದು, ಆ ರೀತಿ. ಡಿಯರ್ ವ್ಯೂವರ್ಸ್, ಆಲ್ಮೋಸ್ಟ್ ನಾವು ರೀಚ್ ಆಗ್ತಾಯಿದ್ದೀವಿ. ಇನ್ನೂ ಎಷ್ಟು ದೂರ ಇದೆ? ಓಕೆ, ಎಷ್ಟು ಒಂದು 1.5 ಕಿಲೋಮೀಟ್ರ್ ಆಯ್ತದಾ? ಓಕೆ ಡಿಯರ್ ವ್ಯೂವರ್ಸ್, ಇನ್ನೂ 1 to 1.5 ಕಿಲೋಮೀಟ್ರ್ ಆಗುತ್ತಂತೆ. ಬನ್ನಿ ನೋಡೋಣ. ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ 1 to 1.5 ಅಲ್ಲ, 150 ಕಿಲೋಮೀಟರ್ ಬೇಕಾದ್ರೂ ಹೋಗ್ಬೋದು. ಡಿಯರ್ ವ್ಯೂವರ್ಸ್, ನೋಡಿ ಈ ರೀತಿ ಇದೆ. ನಡೆಯೋಕ್ಕೆ ಅಂತೂ ಸಖತ್ ಕಷ್ಟ ಆಗ್ಬೋದು. ಯಾರಾದರೂ ಸೆನ್ಸಿಟಿವ್ ಆಗಿರೋರು ಬಂದರೆ, ಬರೋರು ಸ್ವಲ್ಪ ಫಿಟ್ಟಾಗಿರೋರು ಬನ್ನಿ. ಯಾರು ಸೆನ್ಸಿಟಿವ್ ಆಗಿದ್ರು ಸ್ವಲ್ಪ ಎನರ್ಜಿ ಏನೋ ತಿನ್ಕೊಂಬಂದರೆ ಈಸಿ. ನೋಡಿ ಡಿಯರ್ ವ್ಯೂವರ್ಸ್, ಅಲ್ಲಿ ಹತ್ಬಿಟ್ಟು ಆ ಕಡೆ ಹೋಗ್ಬೇಕು. ಏನು ಕಿಶೋರ, ಹೈಟ್ ಹತ್ತಕ್ಕಾಗುತ್ತೆ? ಹೊಸಳ್ಳಿ ಗುಡ್ಡನೇ ಹತ್ತೋರು ನಾವೆಲ್ಲ. ಹಾಂ, ನಂಗೆ ಗೊತ್ತು. ಡಿಯರ್ ವ್ಯೂವರ್ಸ್, ಇಲ್ಲಿಗೆ ಸ್ವಲ್ಪ ಪಾಸ್ ಮಾಡಿರ್ತೀವಿ, ಯಾಕಂದರೆ ಇಲ್ಲಿ ಹತ್ತು ಸ್ವಲ್ಪ ಡಿಫಿಕಲ್ಟ್ ಆಗಿರೋದ್ರಿಂದ, ಹಂಗಾಗಿ ಮಾತಾಡೋದಕ್ಕಾಗಲ್ಲ. ಡಿಯರ್ ವ್ಯೂವರ್ಸ್, ಅದೊಂದು ಒಳ್ಳೆ ವ್ಯೂ ಪಾಯಿಂಟು. ನೋಡ್ತಾ ಇದ್ದೀರಾ ಎಷ್ಟು ಗಾಡಿ ಬಿಡ್ತಾ ಇದೆ ಅಂದರೆ ಇಲ್ಲ. ಇಲ್ಲಿ ಬಂದು ನೀವೇನಾದರೂ ಎಸಿದ್ರೆ ವಾಪಸ್ ನಿಮ್ಮ ಕೈಗೆ ಬರುತ್ತೆ. ನೋಡಿ, ಕೆಳಗಡೆ ಇರೋ ಬೆಟ್ಟ ಗುಡ್ಡಗಳು ಏನೂ ಕಾಣಿಸ್ತಾ ಇಲ್ಲ. ಫ್ಯಾಮಿಲಿ ಜೊತೆ ಏನಾದ್ರು ಬಂದರೆ ಕಿಡ್ಸ್ಗಳನ್ನ ತುಂಬ ಸೇಫ್ ಆಗ್ತದೆ. ಬೀಸ್ತಿರೋ ಗಾಳಿಗೆ ತೂಕವಾದಂಥ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಲ್ಲೋಷ್ಟು ಫಿಟ್ನೆಸ್ ನಮ್ಮಲ್ಲಿ ಇದ್ರೂ ಸಹ ನಾವು ಹಾಕೊಂಡಿರೋ ರೈನ್ ಕೋಟ್ ಇದೆಯಲ್ಲ, ಕಂಪ್ಲೀಟ್ ಪ್ಲಾಸ್ಟಿಕ್ಕು. ಪ್ಯಾರಾಶೂಟ್ ಹೋಗೋ ರೀತಿ ಬೇಕಾದ್ರೆ ಹಾರ್ಕೋಗೋ ಚಾನ್ಸಸ್ ಇದೆ. ನೋಡ್ತಿದ್ದೀರಲ್ಲ ನೀವು, ಗಾಳಿ ಸಖತ್ ಬೀಸ್ತಾ ಇದೆ. ಮಿಸ್ ಆದರೆ ಚಿಟ್ಟೆಗಿಂತ ಸ್ಪೀಡಾಗಿ ಹಾರ್ಕೋಬೋದು. 40 ಸರಿ ಅದನ್ನೇ ಹೇಳು, ಇನ್ನೂ ಮುಂದೆ ಐತೆ ಬಾ. ಹುಡುಗಿನ ಪ್ರಪೋಸ್ ಮಾಡೋಕ್ಕೆ ಕರ್ಕೊಂಡ್ಬಂದ್ರೆ ಒಂದು ಒಳ್ಳೆ ಪ್ಲೇಸು. ನೀವು ಹೆಂಗೆ ಪ್ರಪೋಸ್ ಮಾಡಿದ್ರು ಒಪ್ಕೋತಾಳೆ, ತಲೆನೇ ಕೆಡ್ಸ್ಕೊಬೇಡಿ. ನೋಡಿ ಎಲ್ಲ ಹೆಂಗೆ ನಿಂತಿದೆ ನಾನು
ಅಂತ. ನಾವು ಇನ್ನೂ ತಂದು ಮೇಲ್ಗಡೆ ತುಂಬಾ ಇದೆ ಡಿಯರ್ ವ್ಯೂವರ್ಸ್, ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿದೆ. ನಾವು ಅಷ್ಟೇ ಹೈಟಿಗೆ ಹತ್ತಬೇಕು ಡಿಯರ್ ವ್ಯೂವರ್ಸ್. ಬೈ ಚಾನ್ಸ್ ಮಿಸ್ ಆದರೆ ಗಾಡಿ ತಿಳ್ಕೋಬೋದಂತ ಗ್ಯಾರಂಟಿ. ಮೇಬಿ ನಾಲ್ಕು ತುಂಬ ಕಷ್ಟ ಇದೆ. ಡಿಯರ್ ವ್ಯೂವರ್ಸ್, ಫೈನಲಿ ನಾವು ಎತ್ತಿನ ಭುಜ ವ್ಯೂ ಪಾಯಿಂಟ್ ಬಂದಾಯಿತು.